ಈಗ ಈ ರಿಯಾಕ್ಷನ್ ಅಕ್ವೇಸ್ ಮೀಡಿಯಮ್ದಾಗ ಇತ್ತಿದ್ದು. ಅಕ್ವೇಸ್ ಮೀಡಿಯಮ್ ಅಂದರೆ ಇನ್ ವಾಟರ್ದಾಗ KOH ಹಾಕಿದ್ರು ಪ್ಲಸ್ ಇದು ಹಾಕಿದ್ರು ಹಿಂಗಾಗಿತ್ತು. ಅಕ್ವೇಸ್ ಮೀಡಿಯಮ್ದಾಗ ಏನಾಗುತ್ತೆ ನ್ಯೂಕ್ಲಿಯೋಫೈಲ್ ಯಾವುದಾಗುತ್ತೆ ಅವಾಗ ಅಕ್ವೇಸ್ ಮೀಡಿಯಮ್ದಾಗ ನೀರು ಏನು ಮಾಡುತ್ತೆ ಸಪ್ರೇಟ್ ಮಾಡುತ್ತೆ ಇದನ್ನ K+OH-. ಸೊ ಇದು ಸಪ್ರೇಟ್ ಆಗುತ್ತೆ, ಇದೇನಾಗುತ್ತೆ ನ್ಯೂಕ್ಲಿಯೋಫೈಲ್ ಆಗುತ್ತೆ. ಈ ನ್ಯೂಕ್ಲಿಯೋಫೈಲ್ ಇಲ್ಲಿ ಬರ್ತೈತಿ, ನುಗ್ಗಕ್ಕೆ ಟ್ರೈ ಮಾಡ್ತೈತಿ. ಇಲ್ಲಿ ಜಾಗ ಇತ್ತು, ಸಣ್ಣ ಆಟಮ್ಸ್ ಇದ್ದು, ದೊಡ್ಡ ಆಟಮ್ಸ್ ಇರಲಿಲ್ಲ ಅಂದ್ರೆ ನುಗ್ತೈತಿ, ಹಿಂದಿಂದ SN2 ಆಗುತ್ತೆ. ಇಲ್ಲ ದೊಡ್ಡ ಆಟಮ್ಸ್ ಇದ್ದು ನುಗ್ಗಕ್ಕೆ ಜಾಗ ಇಲ್ಲ, ವೇಟ್ ಮಾಡುತ್ತೆ ಹೊರಗೆ, ಇದು ಬಿಡುತ್ತಾನೆ. ಆಮೇಲೆ ಇದೇನು ಮಾಡುತ್ತೆ, ಇದನ್ನು ಬಿಡ್ತೈತಿ ಹ್ಯಾಲೋಜನ್ನ, ಕಾರ್ಬೋಕ್ಯಾಟೈನ್ ಆಗುತ್ತೆ. ಕಾರ್ಬೋಕ್ಯಾಟೈನ್ ಮುಂದಿಂದ ಬಂದು ಅಟ್ಯಾಕ್ ಮಾಡುತ್ತೆ, ಸಿಂಪಲ್. ಈಗ ಅದೇ KOH ಆಲ್ಕೋಹಾಲ್ ಮೀಡಿಯಮ್ದಾಗ, ಸಾಲ್ವೆಂಟ್ದಾಗ, ಆಲ್ಕೋಹಾಲ್ ಅಂದರೆ ಇಥನಾಲ್ದಾಗ ಹಾಕಿದ್ರೆ ಏನಾಗುತ್ತೆ, C2H5OH ಐತಲ್ಲ, KOH ಏನಾಗುತ್ತೆ, ಇದು OH ಏನೋ ಮಾಡುತ್ತೆ, ಇದು ಒಂದು ಹೈಡ್ರೋಜನ್ ಆಟಮ್ ಇಲ್ಲಿಂದ ಜಕ್ಕೊಂಡ್ಬಿಡ್ತೈತೆ ಇದು. ಸೊ ಇದೇನಾಗುತ್ತೆ C2H5, ಹೈಡ್ರೋಜನ್ ಏನು ಮಾಡುತ್ತೆ OH ಬಾಂಡ್ದಾಗಿಂದ ಅವು ಎಲೆಕ್ಟ್ರಾನ್ಸ್ ಬಿಟ್ಬಿಡ್ತೈತಿ, ಅಷ್ಟು ಆಕ್ಸಿಜನ್ ಕೊಟ್ಬಿಡ್ತೈತಿ, ಆಕ್ಸಿಜನ್ ಜಕ್ಕೊಂಡ್ಬಿಡ್ತಾವೆ ಎಲೆಕ್ಟ್ರಾನ್ಸ್, ಇದನ್ನು ಬಿಟ್ಟು ಇದು ಕೊಟ್ಟು ಹೋಗ್ಬಿಡ್ತೈತಿ ಇದು. ಸೊ ಇದೇನಾಗುತ್ತೆ ನೆಗೆಟಿವ್ ಚಾರ್ಜ್ ಆಗುತ್ತೆ, ಇದು H ಹೋಗಿ ಇದ್ರ ಕೂಡ ಸೇರ್ತೈತಿ, ಇದ್ರ ಕೂಡ ಸೇರಿ ಇದೇನಾಗುತ್ತೆ ವಾಟರ್ ಆಗುತ್ತೆ. ಸೊ ಒಟ್ಟು H ಎಲಿಮಿನೇಟ್ ಆಗುತ್ತೆ ಇಲ್ಲಿಂದ. ಸೊ ಈಗ ಇದೇನಿದೆ CH3CH2O-, ಇಷ್ಟು ದೊಡ್ಡ ಮಾಲಿಕ್ಯೂಲ್. ಆ OH ಹೋಗ್ತದೆ, ಆ OH ವಾಟ್ರಾಗ ಹೋಗ್ತದೆ. ಇದು ಏನಾಗುತ್ತೆ ಇದು ನ್ಯೂಕ್ಲಿಯೋಫೈಲ್ ಆಗುತ್ತೆ, ನ್ಯೂಕ್ಲಿಯೋಫೈಲ್. ಇದು ಅಟ್ಯಾಕ್ ಮಾಡೋಕ್ಕೆ ಬರ್ತೈತಿ. ಆಲ್ಕೋಹಾಲ್ ನ್ಯೂಕ್ಲಿಯೋಫೈಲ್ ಆಗಿ ನ್ಯೂಕ್ಲಿಯೋಫೈಲು ಆಗ್ತಾವೆ, ಹಾಗೂ ಬಿಹೇವಿಯರ್ ಐತಿ ಆಲ್ಕೋಹಾಲ್ಸ್, ಹಿಂಗೆ ಆಗ್ತಾವೆ ಯಾವಾಗ ಆಲ್ಕೋಹಾಲಿಕ್ ಮೀಡಿಯಮ್ದಾಗ.